ಹೋದ್ರೂ ಕೆಲಸ ಆಗೋದಿಲ್ಲ. ಸೊ ಹಾಗಾಗಿ ಶಾಲೆಗೆ ಹೋಗೋ ಮಕ್ಕಳು ಕೂಡ ಆಧಾರ್ ಕಾರ್ಡ್ಗಳಿಲ್ಲ, ಮತ್ತು ಈ ಮನೆಯಲ್ಲಿ ಅಂದವಾಗಿ ರೇಷನ್ ಕಾರ್ಡ್ಗಳಿಲ್ಲ. ಇದನ್ನು ಒಂದು ವ್ಯವಸ್ಥೆ ಮಾಡಿ ಹಾಡಿ ಹೋಗಿ ಇದು ಮಾಡಲಿಕ್ಕಾಗಲ್ವಾ? ಇವಾಗ ಸರ್ಕಾರ ಕೊಡಬೇಕಾದ್ರೆ ರೆಕಾರ್ಡ್ಗಳನ್ನ ಕೊಡಲಿಕ್ಕೆ ಇಷ್ಟು ಸತಾಯಿಸ್ಬೇಕಾ? ಇದು ನಿಮ್ಮ ಆಡಳಿತ ವೈಖರಿಯ ಪದ್ಧತಿನ? ಇದು ನಿಮ್ಮ ಸುಭಿಕ್ಷವಾದ ಆಡಳಿತನ? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇಂಥ ಮಿನಿಮಮ್ ನೀವೇ ಘೋಷಣೆ ಮಾಡಿರೋಂಥ ಈ ಪಂಚ ಗ್ಯಾರಂಟಿಗಳು ನಮ್ಮ ಆದಿವಾಸಿಗಳಿಗೆ ಸಿಗ್ತಾ ಇಲ್ಲ. ನಿಮಗಿದು ಅರ್ಥ ಆಗಬೇಕು. ಗೃಹಲಕ್ಷ್ಮಿದು ಸರಿಯಾಗಿ ಸಿಗ್ತಾಯಿಲ್ಲ. ಬಸ್ ಬಿಡಿ, ಅವ್ರ ಊರುಗಳಿಗೆ ನಟರಾಜ ಸರ್ವಿಸೇ ಗತಿ. ಬಸ್ಗಳಲ್ಲಿ ಸಿಗೋದಿಲ್ಲ. ನಿಮ್ಮ ಬಸ್ಸಲ್ಲಿ ಬರಬೇಕು ಅಂತಂದ್ರೆ ಅದಕ್ಕಾಗಿ ಅವ್ರು ಬಂದು ಬಸ್ಸಲ್ಲಿ ಹೋಗಿ ಬರೋಣ ಅಂತೇಳಿ ರಿಲ್ಯಾಕ್ಸ್ ಮಾಡ್ಕೊಂಡು ಅವ್ರು ಅವತ್ತು ಅವ್ನ ಕೂಲಿನೂ ಕಳ್ಕೊಂಡು ಹೊಸ್ಕೊಂಡು ತಿರ್ಗಾಡ್ಕೊಂಡು ಬರಬೇಕು. ಸೊ ಮುಖ್ಯಮಂತ್ರಿಗಳೇ, ದಯಮಾಡಿ ಹುಣಸೂರಿಗೆ ಬಂದು ಹೋದ್ರಿ. ಹುಣಸೂರನ್ನ ಕಷ್ಟಕ್ಕೆ ಕೇಳ್ಕೊಂಡು ಒಂದು ಸಂಘ ಸಂಸ್ಥೆಯವ್ರನ್ನ ಕರೆದು MLA ಅವ್ರನ್ನ ಕೂರಿಸ್ಕೊಂಡು, ನಿಮ್ಮ ಮಾಜಿ MLA ಅವ್ರನ್ನ ಕೂರಿಸ್ಕೊಂಡು, ನಿಮ್ಮದು ಹುಣಸೂರಿಂದು ಏನೇನು ಕಷ್ಟಗಳಿದೆ ಅಂತ ಹೇಳಿಯಪ್ಪ, ನಾವು ಒಂದು ಸ್ವಲ್ಪ ಗಮನ ಹರಿಸ್ತೀನಿ ಅಂಥೇಳಿ ಒಂದು ಸೆಷನ್. ನೀವು 8-10 ಖಾಸಗಿ ಪ್ರೋಗ್ರಾಮಿಗೆ ಒಂದು ಬಿಡುವಿಲ್ಲದೇ ಬೆಳಗಿನ ಸಂಜೆವರೆಗೆ ತಿರುಗಾಡಿ ಹೋಗಿದ್ದೀರಿ. ಆದರೆ ಹುಣಸೂರಿನ ಸಾರ್ವಜನಿಕ ಸಂಘ ಸಂಸ್ಥೆಗಳನ್ನ ಒಂದು ಕಡೆ ಸೇರಿಸಿ 1 ಗಂಟೆ ಚರ್ಚೆ ಮಾಡಿ ಈ ಊರಿನ ಸಮಸ್ಯೆಗಳು ಏನು ಬಗೆಹರಿಸೋಣ ಹೇಳಿ ಅಂತ ಕೇಳಿ ಹೋಗಿದ್ರೆ ನಿಮ್ಗೆ ಎಷ್ಟು ಘನತೆ ಬರ್ತಿತ್ತು? ಯಾಕೆ ಇದನ್ನು ತೋರಿಸಲಿಲ್ಲ ನೀವು? ಹುಣಸೂರು ನಿಮಗೆ ಬೇಡವಾ? ದೇವರಾಜರ್ಸ್ಗಿಂತ ಮೇಲೆ ಬಂದಿದೆ ಅಂತ ಹೇಳಕ್ಕೆ ಮಾತ್ರ ಹುಣಸೂರು ಬೇಕಾ ನಿಮಗೆ? ಮುಖ್ಯಮಂತ್ರಿಗಳೇ, ಹುಣಸೂರಿಗೆ ನೀವು ಅಪಚಾರ ಮಾಡಬೇಡಿ. ಹುಣಸೂರನ್ನ ನೀವು ಅಗೌರವದಲ್ಲಿ ಕಾಣಬೇಡಿ. ಈಗ ನೋಡಿ, ಪಿರಿಯಾಪಟ್ಟಣಕ್ಕೆ ಹೋಗಿ 2 ಸರಿ ಹೋದ್ರಿ. ನಮಗೆ ಗೊತ್ತಿರೋಂಗೆ ನೀವು ಮುಖ್ಯಮಂತ್ರಿಗಳಾಗಿ ಕಳೆದ ವರ್ಷವೂ ಹೋಗಿದ್ರಿ, ಈ ವರ್ಷವೂ ಹೋಗಿದ್ರಿ. ಈ ವರ್ಷ ಅಲ್ಲಿ ಮಂತ್ರಿನೂ ಆಗಿರೋದಲ್ಲದೆ ಅಲ್ಲಿಗೆ ಮತ್ತೆ 400 ಚಿಲ್ಲರೆ ಕೋಟಿಗಳು ಘೋಷಣೆ ಮಾಡಿದಿರಿ. ಕಳೆದ ಸಾರಿ ಇನ್ನೂ ಜಾಸ್ತಿ ಘೋಷಣೆ ಮಾಡಿದಿರಿ. ಹಂಗಾರೆ ನಾವು ಹುಣಸೂರು ತಾಲೂಕಿನವರು, ನಾವು ಈ ಕರ್ನಾಟಕ ಸರ್ಕಾರದ ಭಾಗ ಅಲ್ವಾ? ನಾವು ಆದಿವಾಸಿಗಳಿಗೆ ಕ್ಷೇಮ ನೀವು ಕೊಡಬಾರ್ದ ನೀವು? ಸೊ ಆದ್ದರಿಂದ ದಯಮಾಡಿ ಮುಖ್ಯಮಂತ್ರಿಗಳು, ನೀವು 4ನೇ ವರ್ಷಕ್ಕೆ ಪ್ರವೇಶ ಮಾಡುವಾಗ ಆದಿವಾಸಿಗಳ ಸಮಸ್ಯೆಗಳನ್ನು ಮೈಸೂರು ಜಿಲ್ಲೆ ಬಗೆಹರಿಸ್ತೀನಿ ಅಂತೇಳಿ ನೀವು ಶಪಥ ಮಾಡಬೇಕು. ನೀವು ಬಗೆಹರಿಸದೆ ಹೋದರೆ ನೀವು ಮುಖ್ಯಮಂತ್ರಿಗಳಾಗಿದ್ದು ಪ್ರಯೋಜನ ಆಗಲ್ಲ. ಯಾರಿಗೋಸ್ಕರ ಮುಖ್ಯಮಂತ್ರಿ ಆಗಿರ್ತೀರಿ ನೀವು? ದಯಮಾಡಿ ಡೆಮೊಕ್ರೆಟಿಕ್ಕಾಗಿ ಆಯ್ಕೆ ಆಗಿದ್ದೀರಿ, ಡೆಮೊಕ್ರೆಟಿಕ್ಕಾಗಿ ನಡ್ಕೊಳ್ಳಿ. ಮುಖ್ಯಮಂತ್ರಿಗಳು ಆದಿವಾಸಿಗಳ ಸಮಸ್ಯೆಯನ್ನು ಕೂಡ ಬಗೆಹರಿಸಿ. ನಿಮಗೆ ಗೊತ್ತಿಲ್ಲ ಅಂತಿಲ್ಲ, ಆದಿವಾಸಿಗಳ ಸಮಸ್ಯೆ ಎಲ್ಲ ಗೊತ್ತು ನಿಮಗೆ, ನಿಮ್ಮ ಗಮನಕ್ಕೆಲ್ಲ ಬಂದಿದೆ. ಸೊ ದಯಮಾಡಿ ನೀವು ಹುಣಸೂರು ತಾಲೂಕಿಗೆ ಬಂದು ಹೋದಾಗ ಏನು ಲ್ಯಾಪ್ಸಸ್ ಆಗಿದೆ, ಸಾರ್ವಜನಿಕವಾಗಿ ನೀವೇನು ಮಾಹಿತಿಗಳು ನಿಮಗೆ ಬಂದಿದ್ದೀರಿ ತನಕ ಅವನ್ನೆಲ್ಲವನ್ನು ಮಾಡ್ತೀರ್ತೀನಿ ಅಂತ ಹೇಳ್ತಾವು ಮಾತು ಕೊಡಬೇಕು. ಒಂದು, ಲಕ್ಷ್ಮಣ ತೀರ್ಥ ನದಿನ ಸ್ವಚ್ಛಗೊಳಿಸೋ ಮಾತು ಕೊಡಬೇಕು. 2ನೇದು, ಹುಣಸೂರು ಉಪವಿಭಾಗವನ್ನು ಜಿಲ್ಲೆಯಾಗಿ ಮಾಡ್ತೀನಿ ಅಂತ ಹೇಳಿ ಮಾತು ಕೊಡಬೇಕು. 3ನೇದು, ಆದಿವಾಸಿಗಳ ಹೈಕೋರ್ಟ್ ಆದೇಶವನ್ನು ಪಾಲಿಸಿ ಮೈಸೂರು ಉಪವಿಭಾಗದ 3418 ಆದಿವಾಸಿ ಕುಟುಂಬಗಳಿಗೆ ಪ್ಲಸ್ ಅರ್ಜಿ ಹಾಕಿಕೊಂಡಿರುವಂಥ DVC ಮುಂದೆ ಪೆಂಡಿಂಗಲ್ಲಿರುವಂಥ 1500 ಒಟ್ಟು ಹೆಚ್ಚುಗಳನ್ನು 5000 ಕುಟುಂಬಗಳಿಗೆ ಪುನರ್ವಸತಿ ಕೊಡ್ತೀನಿ ಅಂತ ಹೇಳಿ ಮಾತು ಕೊಡಬೇಕು. ಒಳ ಮೀಸಲಾತಿ ಕೊಡ್ತೀನಿ ಆದಿವಾಸಿಗಳಿಗೆ ಅಂತ ತಾವು ಹೇಳಬೇಕು. ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣನ ಖಂಡಿತ ಖಾತ್ರಿಪಡಿಸ್ತೀನಿ ಅಂತ ಹೇಳಬೇಕು. ಆದಿವಾಸಿಗಳಿಗೆ ಸರ್ಕಾರ ಕೊಡಬೇಕಾದಂಥ ಮಿನಿಮಮ್ ಸೌಕರ್ಯಗಳೇನಿದೆ, ಭಾಗ್ಯಜ್ಯೋತಿ ಇರ್ಬೋದು, ಅದು ಅನ್ನಭಾಗ್ಯ ಇರ್ಬೋದು, ಅಥವಾ ಗೃಹಲಕ್ಷ್ಮಿ ಇರ್ಬೋದು, ಬಿಲ್ಕುಲ್ ಇವು ಸಿಗೋ ಹಾಗೆ ನೋಡ್ಕೊಳ್ಬೇಕು. ಜೊತೆಗೆ ಒಳ ಮೀಸಲಾತಿಗೆ ಗಮನ ಹರಿಸಿ ಆದಿವಾಸಿಗಳಿಗೆ ಒಂದು 2 ಕಡೆ ಎರಡು MLCಗಳನ್ನು ಘೋಷಣೆ ಮಾಡಬೇಕು. ಅಷ್ಟೇ ಅಲ್ಲ, 2 MLAಗಳ ಸ್ಥಾನಕ್ಕೆ ಅವಕಾಶ ಮಾಡಿಕೊಡಬೇಕು. ಇಷ್ಟು ವಿಚಾರಗಳನ್ನು ತಾವು ಗಮನ ಹರಿಸೋದ್ರ ಜೊತೆಗೆ ಭೂಮಿ ಸಮಸ್ಯೆ ತುಂಬ ಇದೆ. ಆದಿವಾಸಿಗಳಲ್ಲಿ ಪೋತಿ ಖಾತೆ ಆಗದಿರೋ ತುಂಬ ಇಶ್ಯೂಸ್ ಇದ್ದಾವೆ. ಅವ್ರು ಮಾಡ್ತಿರೋ ಭೂಮಿಗೆ ಬೇರೆಯವ್ರು ಒಳಗಡೆ ಸಾಗುವಳಿ ಮಾಡಿಸ್ಕೊಂಡು ಅದನ್ನು ರದ್ದು ಮಾಡಿ ಇವ್ರ ಹೆಸರು ಸಾಗುವಳಿ ಮಾಡೋ ಕ್ರಿಯೆ ನಡೀಬೇಕು ಜೋರಾಗಿ. ಅಷ್ಟೇ ಅಲ್ಲ,